ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಗಣಪತಿಗೆ 21 ನಮಸ್ಕಾರಗಳನ್ನೇ ಏಕೆ ಮಾಡಬೇಕು ನಿಮಗೆ ಗೊತ್ತಾ? ಒಂದೊಂದು ನಮಸ್ಕಾರಕ್ಕೂ ಒಂದೊಂದು ಅರ್ಥ ಇದೆ. ಇದೆಲ್ಲವನ್ನ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ಹೌದು, ನಮ್ಮ ದೇಹದಲ್ಲಿರುವ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಮತ್ತು ಅವುಗಳು ವೃದ್ಧಿಯಾಗಲು 21 ನಮಸ್ಕಾರಗಳನ್ನು ಮಾಡುತ್ತೇವೆ. ಎಡಗೈಯಿಂದ ಬಲಕಿವಿ, ಬಲಗೈಯಿಂದ ಎಡಕಿವಿ ಹಿಡಿದುಕೊಂಡು ಹೇಳಬೇಕು. 5 ಪಂಚಭೂತಗಳು: ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ. 5 ಪಂಚೇಂದ್ರಿಯಗಳು: ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. 5 ಕರ್ಮೇಂದ್ರಿಯಗಳು: ಕೈ, ಕಾಲು, ಬಾಯಿ, ಗುದ, ಗುಹ್ಯ. 5 ಪಂಚ ತನ್ಮಂತೃಗಳು: ರೂಪ, ಶಬ್ದ, ಗಂಧ, ರಸ, ಸ್ಪರ್ಶ. ಹಾಗೆ 1 ಮನಸ್ಸು. 14 ವರ್ಷದ ಮಕ್ಕಳು 14 ನಮಸ್ಕಾರ. ಹಾಗೆ 14 ವರ್ಷಕ್ಕಿಂತ ಮೇಲ್ಪಟ್ಟವರು 21 ನಮಸ್ಕಾರಗಳನ್ನು ಮಾಡಿದರೆ ಒಳ್ಳೆಯದು. 5 + 1 = 6. ಗಣೇಶ ದೇವರು ರಾಕ್ಷಸ ಚಿಹ್ನೆ ಕನ್ಯಾ ರಾಶಿ ಅಡಿಯಲ್ಲಿ ಬರುವ ಹಸ್ತ ನಕ್ಷತ್ರದಲ್ಲಿ ಜನಿಸಿದವನು ಎಂದು ನಂಬಲಾಗಿದೆ. ಇದು ಮೇಷರಾಶಿಯಿಂದ ಪ್ರಾರಂಭವಾಗುವ ನೈಸರ್ಗಿಕ 6ನೇ ಮನೆಯಾಗಿದೆ. ಸಂಖ್ಯೆ 6 ಅರಿಷಡ್ ವರ್ಗಗಳನ್ನು ಸಹ ಸೂಚಿಸುತ್ತದೆ. ಭಗವದ್ಗೀತೆಯಲ್ಲಿ ಅಧ್ಯಾಯ 2 ಶ್ಲೋಕ 62 ಮತ್ತು 63ರಲ್ಲಿ ಶ್ರೀಕೃಷ್ಣನೇ ಹೇಳುವಂತೆ, ಮನುಷ್ಯನಿಗೆ ವಸ್ತುಗಳ ಮೇಲೆ ಬಾಂಧವ್ಯ ಉಂಟಾಗುತ್ತದೆ, ಬಯಕೆಯಿಂದ ಕೋಪ ಉಂಟಾಗುತ್ತದೆ, ಕೋಪದಿಂದ ಭ್ರಮೆ ಬರುತ್ತದೆ. ಹಾಗಾಗಿ ಬುದ್ಧಿವಂತಿಕೆ ಮತ್ತು ಜ್ಞಾನದ ದೇವನಾದ ಗಣೇಶನು ನಕಾರಾತ್ಮಕ ಭಾವೋದ್ರೇಕಗಳನ್ನು ನಿವಾರಿಸಲು ಮತ್ತು ಮಾನವ ಕುಲದ ಆಂತರಿಕ ಮತ್ತು ಬಾಹ್ಯ ಶತ್ರುಗಳೊಂದಿಗೆ ಹೋರಾಡಲು ಸಹಾಯ ಮಾಡುತ್ತಾರೆ. ಗಣೇಶನಿಗೆ 21 ನಮಸ್ಕಾರಗಳನ್ನು ಮಾಡುವುದರ ಹಿಂದಿನ ಮುಖ್ಯ ಕಾರಣವೆಂದರೆ, ಗಣೇಶನ 21 ವಿಭಿನ್ನ ವಸ್ತುಗಳನ್ನು ಇಷ್ಟಪಡುತ್ತಾನೆ ಎಂಬ ನಂಬಿಕೆ ಹಾಗೂ ಈ ಪೂಜೆಯ ಮೂಲಕ ಭಕ್ತರು ತಮ್ಮ ದೇಹ, ಮನಸ್ಸು ಮತ್ತು ಆತ್ಮವನ್ನು ಗಣೇಶನಿಗೆ ಅರ್ಪಿಸಿ ಅಹಂಕಾರವನ್ನು ಬಿಟ್ಟು ಕೃತಜ್ಞತೆ ಹಾಗೂ ಆಶೀರ್ವಾದವನ್ನು ಪಡೆಯುತ್ತಾರೆ. ಅಲ್ಲದೆ 21 ಎಂಬ ಸಂಖ್ಯೆಯು ಸಂಪೂರ್ಣ ಮಾನವ ಆತ್ಮವನ್ನು ಪ್ರತಿನಿಧಿಸುತ್ತದೆ. 21 ಸಂಖ್ಯೆಯ ಮಹತ್ವ: ಸಂಪೂರ್ಣ ಶರಣಾಗತಿ, ದೇಹ, ಮನಸ್ಸು ಮತ್ತು ಆತ್ಮದ ಅರ್ಪಣೆ, ಅಲ್ಲದೆ ಅಹಂಕಾರವನ್ನು ತ್ಯಜಿಸುವುದು. ಹಾಗೆ ಈ ಪೂಜೆಯ ಫಲ: ಗಣೇಶನಿಗೆ 21 ವಸ್ತುಗಳನ್ನು ಅರ್ಪಿಸುವ ಈ ಕ್ರಿಯೆಯು ಗಣೇಶನ ಆಶೀರ್ವಾದವನ್ನು ಪಡೆಯಲು ಸಹಾಯ ಮಾಡುತ್ತದೆ. ಭಕ್ತರ ಜೀವನದಲ್ಲಿ ಶಾಂತಿ, ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಗಣೇಶನ ಆಶೀರ್ವಾದದಿಂದ ಸಮಸ್ಯೆಗಳು ದೂರವಾಗಿ ಜೀವನದಲ್ಲಿ ಸಕಾರಾತ್ಮಕ ಪರಿಣಾಮಗಳನ್ನು ಉಂಟುಮಾಡುತ್ತದೆ. ಬೆನಕ, ಏಕದಂತ, ಪಚ್ಚೆಕಲ್ಲು, ಪಾಣಿಮೆಟ್ಲು ಒಪ್ಪುವಂತಹ ವಿಘ್ನೇಶ್ವರನಿಗೆ 21 ನಮಸ್ಕಾರಗಳು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ತಪ್ಪದೆ ಗಣೇಶ ಚತುರ್ಥಿಯಂದು 21 ನಮಸ್ಕಾರಗಳನ್ನು ಮಾಡಿ ವಿನಾಯಕನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.